ಸೆಂಟ್ರಲ್ ಕಾಲೇಜು ಬೆಂಗಳೂರು ಸೆಂಟ್ರಲ್ ಕಾಲೇಜು 160ಕ್ಕೂ ಹೆಚ್ಚಿನ ಇತಿಹಾಸ ಹೊಂದಿರುವಂತಹ 160ಕ್ಕೂ ಹೆಚ್ಚಿನ ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಒಂದು ಕಾಲೇಜು. ಕಟ್ಟಡವನ್ನ ಗಮನಿಸ್ತಾ ಇದ್ದೀರಿ, ಕೆಂಪು ಬಿಳಿ ಬಣ್ಣದಲ್ಲಿ ಮಿಂಚ್ತಾ ಇರುವಂತಹ ಈ ಕಟ್ಟಡ ಇದೆಯಲ್ಲ 160 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಇವತ್ತಿನ ಜ್ಞಾನ ಭಾರತಿ ಯೂನಿವರ್ಸಿಟಿಯ ಮೂಲ ಕೂಡ ಇದೇ ಕಾಲೇಜು. ಅದರ ಜೊತೆಗೆ ಸಾಕಷ್ಟು ದಿಗ್ಗಜರು ಓದಿದಂತಹ ಕಾಲೇಜು ಬೆಂಗಳೂರು ಸೆಂಟ್ರಲ್ ಕಾಲೇಜು. ಯಾವಾಗ ಆರಂಭ ಆಯಿತು? 1858ರ ಸಮಯ. ಆಗ ಬೆಂಗಳೂರಿನಲ್ಲಿದ್ದಂತಹ ಕೆಲ ಪ್ರಮುಖ ನಾಗರಿಕರು ಬ್ರಿಟಿಷ್ ಸರ್ಕಾರಕ್ಕೆ ಶಾಲೆಯನ್ನ ಆರಂಭ ಮಾಡಬೇಕು ನೀವು ಬೆಂಗಳೂರಿನಲ್ಲಿ ಅನ್ನುವಂತಹ ಒತ್ತಾಯವನ್ನ ಮಾಡಿದ್ರು. ಆಗ ಬ್ರಿಟಿಷರು ಇದೇ ಜಾಗದಲ್ಲಿ ಬೆಂಗಳೂರು ಹೈಸ್ಕೂಲ್ ಅನ್ನ ಆರಂಭ ಮಾಡ್ತಾರೆ. ಆಗ ಇದ್ದಿದ್ದು 5 ಜನ ವಿದ್ಯಾರ್ಥಿಗಳು ಮಾತ್ರ. ಅದಾದ ನಂತರದಲ್ಲಿ 1875ರಲ್ಲಿ ಇದೇ ಬೆಂಗಳೂರು ಹೈಸ್ಕೂಲ್ನ ಕಾಲೇಜ್ ಆಗಿ, ಪ್ರಥಮ ದರ್ಜೆ ಕಾಲೇಜ್ ಆಗಿ ಮೇಲ್ದರ್ಜೆಗೆ ಏರಿಸುವಂತಹ ಕೆಲಸ ಮಾಡುತ್ತೆ. ಆ ಸಂದರ್ಭದಲ್ಲಿ ಈ ಸೆಂಟ್ರಲ್ ಕಾಲೇಜು ಮೆಡ್ರಾಸ್ ಯೂನಿವರ್ಸಿಟಿಗೆ ಒಳಪಟ್ಟಿತ್ತು. ಸೆಂಟ್ರಲ್ ಕಾಲೇಜು ಬೆಂಗಳೂರು ಈ ಹೆಸರು ನಾಮಕರಣ ಆಗಿದ್ದು 1875ರಲ್ಲಿ ನಾಮಕರಣವನ್ನ ಮಾಡಲಾಗುತ್ತಲ್ಲ, ಮೇಲ್ದರ್ಜೆಗೆ ಏರಿಸುವಂತಹ ಕೆಲಸ ಮಾಡಲಾಗುತ್ತಲ್ಲ ಪ್ರಥಮ ದರ್ಜೆ ಕಾಲೇಜ್ ಆಗಿ, ಆಗ ಇದಕ್ಕೆ ಸೆಂಟ್ರಲ್ ಕಾಲೇಜು ಅನ್ನುವಂತಹ ಹೆಸರನ್ನ ಇಡಲಾಗುತ್ತೆ. ಅದಾದ ಬಳಿಕ 1916ರಲ್ಲಿ ಆಗಿನ ಮೈಸೂರು ಮಹಾರಾಜರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಹಾಗೆ ದಿವಾನ್ರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರು ವಿಶ್ವವಿದ್ಯಾಲಯವನ್ನ ಆರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬೆಂಗಳೂರಿನ ಕೆಲ ಕಾಲೇಜುಗಳು ಹಾಗೆ ಮೈಸೂರಿನ ಕೆಲ ಕಾಲೇಜುಗಳಲ್ಲಿ ಕೋರ್ಸ್ಗಳನ್ನ ಆರಂಭ ಮಾಡಲಾಗುತ್ತೆ. ಈ ಸೆಂಟ್ರಲ್ ಕಾಲೇಜಿನಲ್ಲಿ ಸೈನ್ಸ್ ಕೋರ್ಸ್ ಅನ್ನ ಆರಂಭ ಮಾಡಿದ್ರೆ, ಮೈಸೂರಿನ ಮಹಾರಾಜ ಕಾಲೇಜು ಹಾಗೆ ಮಹಾರಾಣಿ ಕಾಲೇಜಿನಲ್ಲಿ ಆರ್ಟ್ಸ್ ಕಲಾ ವಿಭಾಗವನ್ನ ಆರಂಭ ಮಾಡುವಂತಹ ಕೆಲಸ ಆಗುತ್ತೆ. ಈ ಕಾಲೇಜು ನಿರ್ಮಾಣ ಆದಂತಹ ನಂತರದಲ್ಲಿ ದಿನ ಕಳೆದಂತೆ ಸುತ್ತಮುತ್ತಲ ಭಾಗಗಳಿಂದ ಇಲ್ಲಿ ವಿವಿಯನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒತ್ತಾಯ ಹೆಚ್ಚಾಗಿ ಕೇಳಿಬರುತ್ತೆ. ಬೆಂಗಳೂರಿನ ಸುತ್ತಮುತ್ತಲ ಭಾಗಗಳಿಂದ ವಿದ್ಯಾರ್ಥಿಗಳ ಬೇಡಿಕೆ, ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ 1964ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಹೊರಬಂದು ಬೆಂಗಳೂರು ವಿಶ್ವವಿದ್ಯಾಲಯವನ್ನ ನಿರ್ಮಾಣ ಮಾಡಲಾಗುತ್ತೆ. ಆಗ ಬೆಂಗಳೂರು ವಿಶ್ವವಿದ್ಯಾಲಯ ಮೊದಲು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಿದ್ದು ಇದೇ ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ. 1973ರಲ್ಲಿ ಜ್ಞಾನ ಭಾರತಿ ಕ್ಯಾಂಪಸ್ ನಿರ್ಮಾಣ ಆಗುವವರೆಗೂ ಕೂಡ ಬೆಂಗಳೂರು ಯೂನಿವರ್ಸಿಟಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಿದ್ದು ಇದೇ ಸೆಂಟ್ರಲ್ ಕಾಲೇಜಿನಲ್ಲಿ. ವಿಶೇಷ ಏನ್ ಗೊತ್ತಾ, ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜು ಹಾಗೆ ಮೈಸೂರಿನ ಮಹಾರಾಜಾಸ್ ಕಾಲೇಜು ಜೊತೆಗೆ ನಮ್ಮ ಬೆಂಗಳೂರಿನಲ್ಲಿರುವಂತಹ ಈ ಸೆಂಟ್ರಲ್ ಕಾಲೇಜು, ಈ 3 ಕಾಲೇಜುಗಳು ದಕ್ಷಿಣ ಭಾರತದ ಅತ್ಯಂತ ಹಳೆಯ 3 ಕಾಲೇಜುಗಳು. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆದಂತಹ ವಿಚಾರವನ್ನ ತಿಳಿಸಬೇಕು. ಈ ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಶತಮಾನೋತ್ಸವ ಆಚರಣೆ ಮಾಡಿದಂತಹ ಸಂದರ್ಭದಲ್ಲಿ ಆಗ ಜಯಚಾಮರಾಜ ಒಡೆಯರ್ ಅವರು ಮೈಸೂರಿನ ಮಹಾರಾಜರಾಗಿರ್ತಾರೆ. ಆ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಈ ಕಾಲೇಜಿನಲ್ಲಿ ಸನ್ಮಾನಿಸುವಂತಹ ಕೆಲಸ ಕೂಡ ಆಗಿತ್ತು. ಈ ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಕಟ್ಟಡದ ವಾಸ್ತುಶೈಲಿ ಎಷ್ಟು ಸುಂದರವಾಗಿದೆ ನೋಡಿ. ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಒಂದು ಕಟ್ಟಡ ಇದು. ಅನಂತರದಲ್ಲಿ ಹಲವು ಸಂದರ್ಭಗಳಲ್ಲಿ ಇದನ್ನ ರಿನೋವೇಷನ್ ಮಾಡುವಂತಹ ಕೆಲಸಗಳು ಕೂಡ ಆಗಿದೆ. ಈ ಸೆಂಟ್ರಲ್ ಕಾಲೇಜಿನಲ್ಲಿ ಅದೆಷ್ಟು ದಿಗ್ಗಜರು ಓದಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಓದಿದ್ದು ಕೂಡ ಇದೇ ಸೆಂಟ್ರಲ್ ಕಾಲೇಜಿನಲ್ಲಿ. ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ದಂತಹ, ಕೊನೆಯ ಗವರ್ನರ್ ಜನರಲ್ ಆಗಿದ್ದಂತಹ ಸಿ ರಾಜಗೋಪಾಲಾಚಾರಿ ಅವರು ಓದಿದ್ದು ಕೂಡ ಇಲ್ಲೇ. ಹಾಗೆಯೇ ಮಾಜಿ ಸಿಎಂ ಎಸ್ ನಿಜಲಿಂಗಪ್ಪ ಅವರು ಓದಿದ್ದು ಕೂಡ ಇಲ್ಲೇ. ಜೊತೆಗೆ ಪದ್ಮಭೂಷಣ ಎಸ್ ನರಸಿಂಹಯ್ಯ ಅವರು, ಲೇಖಕ ಎಲ್ ಎಸ್ ಶೇಷಗಿರಿ ಅವರು, ಹಾಗೆ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳು, ಜಸ್ಟಿಸ್ ಎನ್ ಸಂತೋಷ್ ಹೆಗಡೆ, ಹಾಗೆಯೇ ಭಾರತ ರತ್ನ ವಿಜ್ಞಾನಿ ಸಿಎನ್ ರಾವ್ ಅವರು ಓದಿದ್ದು ಕೂಡ ಇಲ್ಲೇ. ಮತ್ತು ಒಂದು ಇಂಟ್ರೆಸ್ಟಿಂಗ್ ಆದಂತಹ ವಿಚಾರವನ್ನ ತಿಳಿಸಲೇಬೇಕು. ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದಂತಹ ಸರ್ ಸಿ ವಿ ರಾಮನ್ ಅವರು 1928ರಲ್ಲಿ ರಾಮನ್ ಎಫೆಕ್ಟ್ ಬಗ್ಗೆ ಘೋಷಣೆ ಮಾಡಿದ್ದು ಇದೇ ಸೆಂಟ್ರಲ್ ಕಾಲೇಜಿನಲ್ಲಿ. ಇದಕ್ಕೆ ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಲಭ್ಯವಾಗಿತ್ತು. 800ಕ್ಕೂ ಹೆಚ್ಚು ಕಾಲೇಜುಗಳನ್ನ ಹೊಂದಿದ್ದಂತಹ ಬೆಂಗಳೂರು ಯೂನಿವರ್ಸಿಟಿಯನ್ನ 3 ಭಾಗ ಮಾಡುವಂತಹ ಒಂದು ನಿರ್ಧಾರವನ್ನ 2015ರಲ್ಲಿ ಸರ್ಕಾರ ಮಾಡುತ್ತೆ. ಅದಾದ ಬಳಿಕ 2015ರಲ್ಲಿ ಬೆಂಗಳೂರು ಯೂನಿವರ್ಸಿಟಿಯ ಜೊತೆಗೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಹಾಗೆ ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿಯನ್ನ ನಿರ್ಮಾಣ ಮಾಡಲಾಗುತ್ತೆ. 2018ರಲ್ಲಿ ಇದೇ ಸೆಂಟ್ರಲ್ ಕಾಲೇಜಿನಲ್ಲಿ ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿ ಕಾರ್ಯರೂಪಕ್ಕೆ ಬರುತ್ತೆ. ಇವತ್ತಿಗೆ ಸುಮಾರು 236 ಅಫಿಲಿಯೇಟೆಡ್ ಕಾಲೇಜುಗಳು ಈ ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿಯ ಅಂಡರ್ ನಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾ ಇವೆ.
ಅದರ ಜೊತೆಗೆ ಸುಮಾರು 1,00,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ವಿವಿ ಅಂಡರ್ನಲ್ಲಿ ಓದುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. 10 ಹಲವು ಪಿಜಿ ಹಾಗೆ ಯುಜಿ ಕೋರ್ಸ್ಗಳನ್ನ ನೀಡುವಂತಹ ಕೆಲಸವನ್ನ ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿ ಮಾಡ್ತಾ ಇದೆ. ಸೆಂಟ್ರಲ್ ಕಾಲೇಜಿನ ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ ಏನು ಗೊತ್ತಾ? 1933-34ರ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಏನು ಅಸ್ತಿತ್ವಕ್ಕೆ ಬರುತ್ತೆ, ಆ ಕ್ರಿಕೆಟ್ ಅಸೋಸಿಯೇಷನ್ ಅಸ್ತಿತ್ವಕ್ಕೆ ಬರೋಕ್ಕೂ ಕೂಡ ಕಾರಣ ಈ ಸೆಂಟ್ರಲ್ ಕಾಲೇಜಿನ ಮೈದಾನ. ಅದು ಈ ಭಾಗದಲ್ಲಿಲ್ಲ, ರಸ್ತೆಯ ಆ ಭಾಗದಲ್ಲಿದೆ. 50ಕ್ಕೂ ಹೆಚ್ಚು ಫಸ್ಟ್ ಕ್ಲಾಸ್ ಮ್ಯಾಚ್ಗಳು ಕರ್ನಾಟಕ ಸೆಂಟ್ರಲ್ ಕಾಲೇಜ್ ಏನಿದೆ, ಈ ಸೆಂಟ್ರಲ್ ಕಾಲೇಜಿನ ಆ ಮೈದಾನದಲ್ಲಿ ನಡೆದಿದೆ. ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಬಗ್ಗೆ ಇವತ್ತಿನ ಬೆಂಗಳೂರು ಫಸ್ಟ್ ನಲ್ಲಿ ನೀಡಿದಂತಹ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.